ಏನನ್ನಾದ್ರೂ ತುಂಬಾ ಇಷ್ಟಪಟ್ಟು ಅಥವಾ ತುಂಬಾ ಆಸೆಯಿಂದ ತೊಗೊಂಡಿದ್ದೀವಿ ಅಂತ ಅಂದಮೇಲೆ ಅದನ್ನು ಅಷ್ಟೇ ಜೋಪಾನವಾಗಿ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀವಿ. ಆದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ನಮ್ಮ ಕೈಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನುವಾಗ ಖಂಡಿತ ಅದನ್ನು ನಾವು ಕಳ್ಕೊಬೇಕಾಗುತ್ತೆ. ಹಾಗೆ ಅಷ್ಟೇ ಬೇಜಾರು ಕೂಡ ಆಗುತ್ತೆ. ನಮ್ಮ ಪರಿಸ್ಥಿತಿ ಕೂಡ ಅದೇ ರೀತಿ ಆಗಿತ್ತು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನದ ನಂತರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ತಕ್ಷಣ ನಿಮಗೆ ಬಂದುಬಿಡುತ್ತೆ. ಏನು ಹಾಕಿದ್ದೀನಿ ವಿಡಿಯೋನ ಅಂತ ಒಂದ್ಸರಿ ನೀವು ಚೆಕ್ ಮಾಡ್ಕೋಬೋದು. ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? ಹೌದು, ಇತ್ತೀಚೆಗೆ ನನ್ನ ಮಗಳ ಬರ್ತಡೆಗೆ ಅಂತ ಅವಳಿಗೋಸ್ಕರ ಗಿಫ್ಟ್ ಮಾಡಿದ್ದಂಥದ್ದೇ ಈ ಫಿಶ್ ಟ್ಯಾಂಕು. ತುಂಬಾ ಖುಷಿಯಾಗಿತ್ತು, ತುಂಬಾ ಹ್ಯಾಪಿಯಾಗಿದ್ವಿ. ಅದನ್ನು ಯಾವಾಗಲೂ ನೋಡ್ತಾ ಕೂತ್ಕೊತಾ ಇದ್ವಿ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗಿತ್ತು ಅಂತಲೇ ಹೇಳ್ಬೋದು. ಆದರೆ ಗೊತ್ತಿಲ್ಲ, ತಗೊಳ್ಳುವಾಗ ಅವರು ಕೂಡ ಹೇಳ್ತಾರೆ ಫಿಶ್ಶು ತುಂಬ ದಿನ ಬದುಕಿರುತ್ತೆ, ಏನೂ ಆಗೋದಿಲ್ಲ. ಹಾಗೆ ಏನಾದರೂ ದೃಷ್ಟಿ ಆಗಿದರೆ ಮಾತ್ರ ಫಿಶ್ಗಳೆಲ್ಲ ಸತ್ತೋಗ್ತವೆ ಅಷ್ಟೇ, ಇಲ್ಲಾಂದರೆ ತುಂಬ ದಿನದವರೆಗೂ ಫಿಶ್ಗಳು ಬದುಕಿರ್ತವೆ ಅಂತ ಹೇಳ್ತಾರೆ. ಅದನ್ನು ನಂಬಿಬಿಟ್ಟು ನಾವು ಕೂಡ ಫಿಶ್ಗಳನ್ನು ಮನೆಗೆ ತೊಗೊಂಬಂದ್ವಿ. ಆದರೆ ತೊಗೊಂಬಂದು ಒಂದು ವಾರಕ್ಕೆ ಎಲ್ಲ ಒಂದು 2-3 ದಿನಕ್ಕೆಲ್ಲ ಫಿಶ್ಗಳು ಒಂದೊಂದೇ ಸಾಯ್ತಾ ಬಂದುಬಿಟ್ವು. ನಂತರ ಫಿಶ್ ಟ್ಯಾಂಕ್ ಕೂಡ ಕೊಳೆ ಆಗಿದೆ ಅಂತ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಹೋದ್ವಿ. ಕ್ಲೀನ್ ಮಾಡಿ ತರುವಾಗ ಕೈ ಜಾರಿ ಕೆಳಗೆ ಬಿದ್ದು ನನ್ನ ಮಗಳಿಗೆ ಕಾಲಿಗೆ ಕೂಡ ಪೆಟ್ಟಾಗಿಬಿಡ್ತು. ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಏನಕ್ಕಾದರೂ ಫಿಶ್ ಟ್ಯಾಂಕ್ ತೊಗೊಂಬಂದ್ವು, ಏನಕ್ಕಾದರೂ ಇಷ್ಟೊಂದು ಫಿಶ್ಗಳನ್ನು ತೊಗೊಂಬಂದು ನಮ್ಮ ಕೈಯಾರೆ ನಾವೇ ಸಾಯಿಸ್ಬಿಟ್ವು ಅನಿಸೋ ಅಷ್ಟೂ ಬೇಜಾರಾಯಿತು ಅಂತ ಹೇಳ್ಬೋದು. ಇನ್ನೊಂದು ಸರಿ ಮನೆಗೇನಾದರೂ ನಾವು ಇಷ್ಟಪಟ್ಟು ಅದು ತುಂಬ ಇಷ್ಟಪಟ್ಟು ತರ್ತೀವಿ ಅಂತಂದರೆ ತುಂಬಾ ಯೋಚನೆ ಮಾಡಬೇಕು ಅಂತ ಕೂಡ ಅನ್ನಿಸ್ತು. ಹಾಗೆ ನನ್ನ ದಿನಚರಿ ಬೆಳಗ್ಗೆ ಬೇಗ ಎದ್ದಾಳಬೇಕು, ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು. ಹಾಗೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನೆಲ್ಲ ರೆಡಿ ಮಾಡ್ತಾ ಇರಬೇಕು, ಆರ್ಡರ್ಗಳನ್ನು ತೊಗೋಬೇಕು, ಕೂರಿಯರ್ಗಳನ್ನು ಕಳಿಸ್ಬೇಕು. ಇಷ್ಟೆಲ್ಲ ಕೆಲಸಗಳಿರುತ್ತೆ. ಹಾಗೆ ಅದೆಲ್ಲವನ್ನು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಿಜವಾಗ್ಲೂ ಸಾಕಪ್ಪ ಅಂತ ಅನಿಸೋಗ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆನೇ ನಾನು ಆದಷ್ಟು 4:30 5 o'clockಗೆ ಎದ್ದೇಳೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಎದ್ಬಿಟ್ಟು ನನಗೆ ಅಂತ ಸ್ವಲ್ಪ ಸಮಯ ಬೇಕೇ ಬೇಕು ಅಂತ 1 ಗಂಟೆ 1.5 ಗಂಟೆ ಆದರೂ ವಾಕ್ ಹೋಗೋದಕ್ಕೆ ಟ್ರೈ ಮಾಡಿಬಿಟ್ಟು ಆದಷ್ಟು ವಾಕ್ ಹೋಗ್ತೀನಿ, ಬಿಡೋದಿಲ್ಲ. ಅಲ್ಲಿಂದ ಬಂದ ಕೂಡಲೇ ಮಗಳು ಕೂಡ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಅವಳಿಗೆ ಏನು ಬೇಕೋ ನೋಡಿಕೊಂಡು ನಾನಿಲ್ಲಿ ತಿಂಡಿ ಮತ್ತು ಅವಳಿಗೆ ಹಾಲನ್ನು ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ನಾವು ದಿನನಿತ್ಯ ತಗೊಳ್ಳುವಂತಹ ಹಾಲಲ್ಲಿ ಕೂಡ ನಾವು ನಮಗೆ ಬೇಕಾದಷ್ಟು ತುಪ್ಪವನ್ನು ರೆಡಿ ಮಾಡ್ಕೋಬೋದು. ನಾನು ಹಾಲಿನ ಕೆನೆ ಎಲ್ಲ ತೆಗೆದುಬಿಟ್ಟು ಅದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಿರ್ತೀನಿ. ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ತುಂಬ ದಿನದವರೆಗೆ ಹಾಲಿನ ಕೆನೆ ಹಾಳಾಗೋದಿಲ್ಲ ಅಥವಾ ತುಪ್ಪ ಕಾಸಿದ ಮೇಲೆ ಯಾವುದೇ ಥರ ಸ್ಮೆಲ್ ಕೂಡ ಬರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಫ್ರೀಝರಲ್ಲಿ ಒಂದು 15 ದಿನದವರೆಗೂ ಹಾಲಿನ ಕೆನೆನ ಇಟ್ಬಿಟ್ಟು ನಂತರ ಎಲ್ಲ ನೀಟಾಗಿ ಬೆಣ್ಣೆನ ತೆಗೆದುಬಿಡ್ತೀನಿ. ಈಗ ತುಪ್ಪನೂ ಕಾಸ್ಕೊತಾ ಇದ್ದೀನಿ. ತುಪ್ಪ ಖಾಲಿಯಾಗಿತ್ತು ಅಂದು ಅಷ್ಟರೊಳಗೆ ಬೇಗ ಪಲಾವನ್ನು ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳಿಗೆ ಈ ಮಸಾಲೆ ಐಟಮ್ಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಏನು ಬೇಕೋ ಕೇಳಿಬಿಟ್ಟು, ಯಾಕೆಂದರೆ ಬಾಕ್ಸಿಗೂ ಕೂಡ ಕಟ್ತೀವಲ್ವ, ಅವ್ರಿಗೆ ಇಷ್ಟ ಆಗೋದನ್ನು ಕಟ್ಟೋದ್ರಿಂದ ಬೇಗ ಅವರು ಸ್ವಲ್ಪ ಊಟ ಮಾಡ್ಕೊಂಡು ಬರ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೇನು ಬೇಕು ಬೇಡ ಕೇಳಿಕೊಂಡು ದಿನನಿತ್ಯ ನಾನು ತಿಂಡಿನ ರೆಡಿ ಮಾಡ್ತೀನಿ. ನಮ್ಮನೆ ಕತೆ ಮಾತ್ರ ಅಲ್ಲ, ಎಲ್ಲರ ಮನೆಯಲ್ಲೂ ಕತೆ ಇದೇ ಆಗಿರುತ್ತೆ. ಎಲ್ಲ ತಾಯಂದಿರ ಕೆಲಸ ಕೂಡ ಇದೇ ಆಗಿರುತ್ತೆ. ಯಾಕೆಂದರೆ ಮಕ್ಕಳು ಚೆನ್ನಾಗಿ ಊಟ ಮಾಡ್ಕೊಂಡಿದ್ರೆ ತಾಯಂದಿರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ಬೋದಲ್ವ. ಹಾಗಾಗಿ ಬೇಗ ಪಲಾವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಈ ವರ್ಷ ಸ್ಕೂಲ್ ಯಾವಾಗ ಶುರುವಾಯಿತು ಅಂತ ಗೊತ್ತಿಲ್ಲ. ಮೇಲೆ ಟೆಸ್ಟುಗಳು ಬೇರೆ ಶುರು ಆಗ್ತಾಯಿದೆ. ಮತ್ತು FA1 FA2 SA1 SA2 ಅಂತ ಎಲ್ಲ ಮಾಡಿರೋದ್ರಿಂದ ಕಂಟಿನ್ಯೂಸ್ ಆಗಿ ಮಕ್ಕಳಿಗೆ ಓದ್ಕೊಳ್ಳೋದಂತೂ ಇದ್ದೇ ಇರುತ್ತೆ. ಟೆಸ್ಟ್ಗಳು ಎಕ್ಸಾಮ್ಗಳಂತ ಬರೀತಾನೆ ಇರ್ತಾರೆ. ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ಬರೀ ರೋಡಲ್ಲಿ ಆಟಾಡ್ತಾನೆ ಇದ್ವಿ. ಆದರೆ ಈಗಿನ ಮಕ್ಕಳು ಯಾವಾಗ ನೋಡಿದರೂ ಬುಕ್ಸ್ ಇಟ್ಕೊಂಡೇ ಇರ್ತಾರೆ.
ನೋಡಿ ನಾನು ಹೇಳಿದ್ನಲ್ಲ ತುಪ್ಪ ಕಾಸ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಒಂದು ವಿಡಿಯೋ ನಾನು ಹಾಕಿದ್ದೀನಿ. ಮುಂಚೆ ಎಲ್ಲ ನಾನು ಕುಕ್ಕಿಂಗ್ ವಿಡಿಯೋ ಹಾಕ್ತಾ ಇದ್ನಲ್ಲ, ಅದರಲ್ಲಿ ಹೇಗೆ ಸುಲಭವಾಗಿ ನಾವು ಮನೆಯಲ್ಲೇ ತುಪ್ಪನ ರೆಡಿ ಮಾಡ್ಕೋಬೋದು ಅಂತ ಕೂಡ ಹೇಳಿದ್ದೀನಿ. ತುಂಬ ಜನಕ್ಕೆ ಬರುತ್ತೆ ತುಪ್ಪ ಕಾಸ್ಕೊಳ್ಳೋದಕ್ಕೆ, ಯಾರಿಗೆಲ್ಲ ಬರೋದಿಲ್ಲ ಒಂದು ಸರಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಏನಿಲ್ಲ, ಆ ಬೆಣ್ಣೆ ರೆಡಿ ಮಾಡ್ಕೊಂಡಿರ್ತೀವಲ್ವ, ಆ ಬೆಣ್ಣೆನ ಕಾಸೋದಕ್ಕೆ ಇಟ್ಬಿಡೋಣ. ಅದಕ್ಕೆ ನಾವು ಏನೇನು ಹಾಕ್ತೀವಿ ಅಂತಂದರೆ ಈ ರೀತಿ ಬೆಳ್ಳುಳ್ಳಿನ ಹಾಕ್ತೀವಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಆ ಬೆಣ್ಣೆ ಏನಾದರೂ ಸ್ಮೆಲ್ ಇತ್ತು ಅಂತಂದರೆ ಅದನ್ನೆಲ್ಲ ತೆಗೆಯೋದಕ್ಕೆ ಬೆಳ್ಳುಳ್ಳಿ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ಜಚ್ಕೊತಾ ಇದ್ದೀನಿ. ಅದಕ್ಕೆ ನಾವು ವೀಳ್ಯದೆಲೆನ ಬಳಸ್ತೀವಿ. ವೀಳ್ಯದೆಲೆನ ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾಗಿ ವೀಳ್ಯದೆಲೆ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆ ನಮಗೆ ತುಪ್ಪದ ಜೊತೆ ಈ ಮೆಣಸಿನ್ಕಾಯಿ ಎಲ್ಲ, ಒಣ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಊಟದ ಜೊತೆಗೆ ಮೆಣಸಿನ್ಕಾಯಿ ಕಟ್ಕೊಂಡು ತಿನ್ನೋದಕ್ಕೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತೀವಿ. ಹಾಗೆ ಇದಕ್ಕೆ ಸ್ವಲ್ಪ ಕಲ್ಲರಿಗೆ ಅಥವಾ ಸ್ವಲ್ಪ ಅನ್ನಕ್ಕೆಲ್ಲ ತಿನ್ನುವಾಗ ಸ್ವಲ್ಪ ಖಾರ ಖಾರ ಇರಲಿ ಅಂತ ಅನಿಸಿದರೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ. ಇಷ್ಟು ಕೂಡ ನಾವು ತುಪ್ಪಕ್ಕೆ ಬಳಸುವಂತಹ ಪದಾರ್ಥಗಳು. ನೋಡಿ ತೋರಿಸ್ತಾ ಇದ್ದೀನಿ. ಯಾವಾಗ ನಮಗೆ ಮರಳಾಗಿ ತುಪ್ಪ ಸಿಗುತ್ತೆ ಅಂತ ಅಂದರೆ ಬೆಣ್ಣೆನ ಚೆನ್ನಾಗಿ ಕಾಸೋದಕ್ಕೆ ಇಟ್ಟಿರ್ತೀವಿ ಅಲ್ವಾ, ಅದು ಚೆನ್ನಾಗಿ ಕುದಿಬೇಕು. ಕೆಲವೊಮ್ಮೆ ಹೇಗಾಗ್ಬಿಡುತ್ತೆ ಅಂತಂದರೆ ನಾವು ಎಷ್ಟೇ ಹುಷಾರಾಗಿ ತುಪ್ಪ ಕಾಯಿಸ್ತಾ ಇದ್ದರೂ ಕೂಡ ಈ ರೀತಿ ನೊರೆ ಬಂದುಬಿಟ್ಟು ಉಕ್ಕೋ ಥರ ಆಗಿಬಿಡುತ್ತೆ. ಹಾಗಾಗಿ ನಿಧಾನವಾಗಿ ನೋಡಿಕೊಂಡು ಅಥವಾ ದೊಡ್ಡ ಪಾತ್ರೆಯಲ್ಲೇ ಇಟ್ಕೊಂಡು ಆದಷ್ಟು ತುಪ್ಪನ ಕಾಸಿ. ನಾನು ಕೂಡ ತುಪ್ಪ ಕಾಸ್ತಕ್ಕೆ ಇಟ್ಟಿದ್ದೆ, ಆ ಕಡೆ ಈ ಕಡೆ ಹೋಗಿ ಬರೋದ್ರೊಳಗೆ ಉಕ್ಕೋದಕ್ಕೆ ಶುರು ಆಗಿಬಿಡ್ತು. ಮತ್ತೆ ಹೋಗಿ ಎಲ್ಲವನ್ನು ಸರಿ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ನನ್ನ ಮಗಳಿಗೂ ಕೂಡ ಹೇಳಿದ್ನಲ್ಲ, ಟೆಸ್ಟ್ಗಳು ಸ್ಟಾರ್ಟ್ ಆಗಿದ್ದಾವೆ, ಯಾವಾಗಲೂ ಓದ್ಕೊತಾನೆ ಇರಬೇಕು. ಅವಳು ಕೂಡ ಟೆಸ್ಟಿಗೆ ಓದ್ಕೊತಾ ಇದ್ಲು. ಕಾಲು ಬೇರೆ ನೋವಾಗಿದೆ, ಫಿಶ್ ಟ್ಯಾಂಕ್ ಬಿದ್ದುಬಿಟ್ಟು. ಹಾಗಾಗಿ ಕುಂಡ್ಕೊತಾನೆ ಓಡಾಡ್ತಾ ಇದ್ಲು. ನನಗೂ ಕ್ವಶನ್ ಆನ್ಸರ್ ಕೇಳು ಅಂತ ಇದ್ದರು. ಮಧ್ಯೆ ನಾನು ಕೂಡ ಕ್ವಶನ್ ಆನ್ಸರ್ಗಳನ್ನ ಕೇಳ್ತಾ ನನ್ನ ಕೆಲಸನ ನಾನು ಮಾಡ್ಕೊತಾ ಇದ್ದೆ. ಅಟ್ಲೀಸ್ಟ್ ಬೆಳಗ್ಗೆ 1 ಗಂಟೆ ಆದ್ರೂ ಮಕ್ಕಳಿಗೆ ಒಂದು ಸ್ವಲ್ಪ ಓದ್ಕೊಳ್ಳಿ ಅಂತ ಬಿಟ್ಟರೆ ಆ ಟೈಮಲ್ಲಿ ಓದಿದ್ದು ತುಂಬ ಚೆನ್ನಾಗಿ ಅವರಿಗೆ ನೆನಪಿರುತ್ತೆ. ಹಾಗಾಗಿ ಆದಷ್ಟು ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದ್ದೇಳಿಸೋದಕ್ಕೆ ಟ್ರೈ ಮಾಡಿ. 1 ಅವರ್ ಆದ್ರೂ ಏನಾದ್ರೂ ಓದ್ಕೊಳ್ಳೋದಕ್ಕೆ ಹೇಳಿ ಅವರಿಗಷ್ಟೇ. ನೋಡಿ ಅದಕ್ಕೆ ಬಂದರೆ ತುಪ್ಪ ಚೆನ್ನಾಗಿ ಮರಳಾಗಿ ಬರುತ್ತೆ ಅಂತ ತೋರಿಸ್ತೀನಿ ಈಗ. ಟೂ ಇನ್ ಒನ್ ಕೆಲಸ ಅಂತ, ಈ ಕಡೆ ತುಪ್ಪನೂ ಮಾಡ್ಕೊಂಡಿದ್ದಾಯಿತು, ಈ ಕಡೆ ಪಲಾವ್ ಕೂಡ ರೆಡಿಯಾಗಿದೆ. ನನ್ನ ಮಗಳು ಸ್ಕೂಲಿಗೆ ಹೋಗೋದ್ರೊಳಗೆ ಪೂಜೆ ಮಾಡೋಗ್ತಾಳೆ. ಹಾಗಾಗಿ ಕಸ ಆಗಲಿ, ನೆಲ ಆಗಲಿ, ಈ ಬಾಗಿಲು ಗುಡಿಸೋದು, ರಂಗೋಲಿ ಹಾಕೋದು ಎಲ್ಲವನ್ನು ಅವಳು ಹೋಗೋದ್ರೊಳಗೆ ನಾನೆಲ್ಲ ಮಾಡಿಬಿಟ್ರೆ ಅವರು ಪೂಜೆ ಮಾಡೋಗ್ತಾರೆ. ನಾನು ಆವಾಗ ನಮ್ಮ ಕೆಲಸಗಳೇನಿದೆಯೋ ಅವೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಆರಾಮಾಗುತ್ತೆ ಅಷ್ಟೇ. ದೊಡ್ಡ ರಂಗೋಲಿಗಳೇನು ಬರೋದಿಲ್ಲ, ಪುಟ್ಟದಾಗಿ ನನಗೆ ಬರುವಂತಹ ರಂಗೋಲಿಗಳನ್ನು ನಾನು ಹಾಕ್ತೀನಿ. ಏನಾದರೂ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಾಗ ನಾವು ಅಂದ್ಕೊಳ್ಳೋದೆಲ್ಲರೂ ಒಂದೇ ವಿಷಯ, ತುಂಬಾ ಬಂಡವಾಳ ಬೇಕು, ಸ್ವಂತ ಜಾಗ ಇರಬೇಕು. ಹಾಗಾದರೆ ಮಾತ್ರ ನಮಗಿದೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ತುಂಬ ಅಂದ್ಕೊತಾ ಇರ್ತೀವಿ. ಖಂಡಿತ ಅದೆಲ್ಲ ತಪ್ಪು ಅಂತಲೇ ಹೇಳ್ಬೋದು. ನಿಮಗೆ ಆ ಟ್ಯಾಲೆಂಟ್ ಇದೆಯಾ, ನಿಮ್ಮಲ್ಲಿ ನಿಮಗೆ ಆ ಕಲೆ ಇದೆಯಾ? ಈಗ ನಾನೇ ಆಗಲಿ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಅದ್ರ ಬಗ್ಗೆ ನನಗೆ ಗೊತ್ತಿರಬೇಕು. ಯಾವುದನ್ನು ಬಳಸಿದರೆ ಹೇಗೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿರಬೇಕು. ಅದು ಬಂದು ನೀವು 4 ಜನಕ್ಕೆ ಕೊಟ್ಟ ಮೇಲೆ ಅದರಿಂದ ಒಳ್ಳೆ ರಿಸಲ್ಟ್ ಬಂತು ಅಂತಂದರೆ ಅವರೇ ಒಬ್ಬರಿಂದ ಒಬ್ಬರಿಗೆ ಕೊಡೋದಕ್ಕೆ ಅಥವಾ ಅವರೇ ಒಬ್ಬರಿಂದ ಒಬ್ಬರಿಗೆ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಖಂಡಿತ ನಿಮ್ಮ ಬಿಸ್ನೆಸ್ ಕೂಡ ಸಕ್ಸಸ್ ಆಗುತ್ತೆ. ತುಂಬ ಜನ ಮನೆಯಲ್ಲಿದ್ದೀರಾ ಹೆಣ್ಮಕ್ಳುಗಳು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಹೇಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಹಾಗೆ ಅವಳಿಗೆ ದಿನನಿತ್ಯ ಒಂದೊಂದು ಥರ ಸ್ನ್ಯಾಕ್ಸ್ ಐಟಮ್ ಇರುತ್ತೆ. ಒಂದಿನ ಡ್ರೈ ಫ್ರೂಟ್ಸ್, ಒಂದಿನ ಫ್ರೂಟ್ಸ್, ಒಂದಿನ ವೆಜಿಟೇಬಲ್ಸ್, ಕರ್ಡು, ಅವ್ರಿಗಿಷ್ಟವಾದ್ದು ಏನಾದರೂ ಸ್ನ್ಯಾಕ್ಸ್. ಈ ರೀತಿ 6 ಡೇಸ್ನೂ 6 ಸ್ನ್ಯಾಕ್ಸ್ಗಳು ಏನಾದರೂ ಇರುತ್ತೆ.
ಇವತ್ತು ನಾನು ಬಾಕ್ಸ್ ಕಟ್ತಾಯಿದ್ದೆ. ಇವತ್ತಿಂದು ಡ್ರೈ ಫ್ರೂಟ್ಸ್ ಇತ್ತು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ತುಂಬ ದಿನದ ನಂತರ ಏನಾದರೂ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಏನಾದರೂ ಹೇಳ್ಕೋಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡಿದ್ದು. ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಳ್ಳೋದ್ರೊಳಗೆ ನಿಜವಾಗ್ಲೂ ನಮಗೆ ಅಂತ ಸ್ವಲ್ಪ ಟೈಮೇ ಇಲ್ವಾ, ನಮಗೆ ಅಂತ ಸ್ವಲ್ಪ ಟೈಮ್ ಕೊಡ್ಕೋಬೇಕಲ್ವ ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ. ಆದರೆ ಈಗ ನಾವು ನಮಗೆ ಅಂತ ಟೈಮು ಕೊಡೋದಕ್ಕೆ ಶುರು ಮಾಡಿದ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಮ್ಮನ್ನು ನಾವು ಚೇರಪ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋಣ. ನೋಡಿ, ನನ್ನ ಮಗಳಿಗೆ ಕೂಡ ನಾನು ಬಾಕ್ಸ್ ಕಟ್ತಾ ಇದ್ದೀನಿ. ಎಲ್ಲವನ್ನು ಇಟ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಕಾಲು ನೋವು ಕೂಡ ಅವಳಿಗೆ ತುಂಬಾ ಇದೆ. ಗೊತ್ತಿಲ್ಲ ಸ್ಕೂಲಲ್ಲಿ ಎಷ್ಟೊತ್ತಿರ್ತಾಳೋ ಅಥವಾ ವಾಪಸ್ ಮನೆಗೆ ಬರ್ತಾಳೋ ಅಂತ ಗೊತ್ತಿಲ್ಲ. ಅದು ಅಲ್ಲದೆ ಈಗ ಮಳೆ ಬರ್ತಿರೋದ್ರಿಂದ ವೆದರ್ ಕೂಡ ಚೇಂಜ್ ಆಗ್ತಾನೇ ಇರುತ್ತೆ. ಬೆಂಗಳೂರು ವೆದರಿಗೆ ಹೊಂದ್ಕೊಂಡಿರುವಂಥವ್ರು ಈ ಊರಿಗೆ ಅಂದರೆ ದಾವಣಗೆರೆಗೆ ಸ್ವಲ್ಪ ಹೊಂದ್ಕೊಳ್ಳೋದು ಈ ವೆದರಿಗೆ ಕಷ್ಟ ಆಗ್ತಾಯಿದೆ ಅಷ್ಟೇ. ನಿಧಾನವಾಗಿ ಹೊಂದ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಮ್ಮೆ ನಾನು ಮಾತಾಡುವಾಗ ಏನು ಮಾತಾಡ್ತೀನಿ ಅಥವಾ ಯಾವ ಥರ ಮಾತಾಡ್ತೀನಿ ಅನ್ನೋದು ನನಗೂ ಕೂಡ ಗೊತ್ತಾಗೋದಿಲ್ಲ. ಅಲ್ಲಿ ಇಲ್ಲಿ ತಪ್ಪುಗಳ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಇದು ನನ್ನ ಖುಷಿಗೆ ಮಾಡ್ತಾ ಇರುವಂತಹ ಯೂಟ್ಯೂಬ್ ಅಷ್ಟೇ ಬಿಟ್ಟರೆ ಇದನ್ನು ತುಂಬ ತಿಳ್ಕೊಂಬಿಟ್ಟು ನಾನೇನು ವೀಡಿಯೋ ಮಾಡ್ತಾಯಿಲ್ಲ. ನನಗೇನು ಅನಿಸುತ್ತೆ, ನನಗೆ ಹೇಗೆ ವೀಡಿಯೋ ಮಾಡೋಕ್ಕೆ ಬರುತ್ತೆ, ನನಗೆ ಹೇಗೆ ಎಡಿಟ್ ಮಾಡೋಕ್ಕೆ ಬರುತ್ತೆ ಅದನ್ನು ನೋಡಿಕೊಂಡು ನನ್ನ ಖುಷಿಗೆ ನನ್ನ ನೆನಪಿಗೆ ನಾನು ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಹೇಳಿದ್ನಲ್ಲ, ತುಪ್ಪಕ್ಕಿಂತ ನಮ್ಮಲ್ಲಿ ಜಾಸ್ತಿ ತುಪ್ಪಕ್ಕೆ ಹಾಕೋ ಮೆಣಸಿನ್ಕಾಯಿನ ಜಾಸ್ತಿ ಇರುತ್ತೆ ಅಂತ. ನೋಡಿ, ಅದನ್ನು ಈ ರೀತಿ ಎಲ್ಲ ಮೊದಲೇ ಒಂದು ಬಾಕ್ಸಿಗೆ ಆ ಮೆಣಸಿನ್ಕಾಯನ್ನೆಲ್ಲ ಹಾಕ್ಬಿಟ್ಟು ನಂತರ ಇದನ್ನೆಲ್ಲ ಸೋಸ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಹಾಗೆ ಹಾಕೋದ್ರಿಂದ ಇದರಲ್ಲಿ ಬೆಳ್ಳುಳ್ಳಿ ಎಲ್ಲ ಇರುತ್ತೆ ಅಥವಾ ಈ ರೀತಿ ವಿಳೆದೆಲೆ ಎಲ್ಲ ಇರುತ್ತೆ. ತುಂಬ ದಿನ ತುಪ್ಪ ಇಡೋದಕ್ಕೆ ಸರಿ ಹೋಗೋದಿಲ್ಲ. ಹಾಗಾಗಿ ನೀಟಾಗಿ ಇದನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಟ್ರೆ ಒಂದು 2 ದಿನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ತುಪ್ಪ ಕಾಸಿದ ತಕ್ಷಣ ಯೂಸ್ ಮಾಡಿ ತಿಂದುಬಿಟ್ವಿ ಅಂತ ಅಂದರೆ ಗಂಟಲೆಲ್ಲ ಕಡ್ತಾ ಬರೋದಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಒಂದು 2-3 ದಿನ ಆದರೂ ಬಿಟ್ಟು ತಿಂದರೆ ತುಪ್ಪ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬ ಮರಳಾಗಿ ತುಪ್ಪ ರೆಡಿ ಆಗಿಬಿಡುತ್ತೆ. ಈ ಕೆಲಸವೆಲ್ಲವನ್ನು ಮಾಡ್ಕೊಂಬಿಟ್ಟು ಮಗಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಹೇಳಿದ್ನಲ್ಲ, ಮಳೆ ಬರ್ತಾಯಿದೆ. ಹಾಗಾಗಿ ಅವಳನ್ನು ಬಿಟ್ಟು ಬರೋದಕ್ಕೆ ಮನೆಯವರೇ ಹೋಗ್ತಾ ಇದ್ದಾರೆ. ಹಾಗೆ ನನ್ನ ಮಗ ಅವ್ರ ಅಕ್ಕಗೆ ಬಾಯಿ ಹೇಳ್ತಾ ಇರ್ತಾನೆ, ಯಾವಾಗಲೂ ಹುಷಾರು ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಅದನ್ನು ನೋಡಿಕೊಂಡು ಅವಳಿಗೆ ಬಾಯ್ ಮಾಡಿಬಿಟ್ಟು ಒಂದು 10 ನಿಮಿಷ ಆದರೂ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು, ಯಾಕೆಂದರೆ ಬೆಳಗ್ಗೆ 4:30ಗೆ ಎದ್ದಿರ್ತೀನಿ. ಅವಳು ಸ್ಕೂಲಿಗೆ 9:30ಗೆ ಹೋಗೋವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಏನಾದರೂ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಅವಳನ್ನು ಕಳಿಸಿದ ಕೂಡಲೇ ಒಂದು 10 ನಿಮಿಷ ಆದರೂ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ನಂತರ ನನ್ನ ಕೆಲಸನ ಶುರು ಮಾಡ್ಕೊತೀನಿ. ದಯವಿಟ್ಟು ನನ್ನ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆಗ್ತಾ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಗೊತ್ತು ನೀನು ಹೋಗಲ್ಲ ಸ್ಕೂಲಿಗೆ, ಬಾಯ್ಲೆ. ನೀನು ಸ್ಕೂಲಿಗೆ ಹೋಗಲ್ವಾ? ಸ್ಕೂಲಿಗೆ ಹೋಗ್ತೀಯಾ? ಮತ್ತೆ ಈಗ ರೆಡಿಯಾಗಿ ಹೋಗು, ರೆಡಿಯಾಗಿ ಸ್ಕೂಲಿಗೆ ಹೋಗು. ಬ್ಯಾಗ್ ಇಲ್ವಾ? ಕೊಡಿಸ್ಕೊ, ಹೊಸದು ತೊಗೊಂಬರೋಣ ಬ್ಯಾಗ್. ಹಾಂ, ಬಾ ಮತ್ತೆ.